ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಎಂತ ಇಲ್ಲ, ಒಂದು ಟಪ್ಯಾರಿಯ ಇವ್ರದ್ದೊಂದು ಟೂಲ್ ಕಿಟ್ ಆರ್ಡರ್ ಮಾಡಿದ್ದೆ. ನೋಡುವ ಅನ್ಬಾಕ್ಸ್ ಮಾಡಿ ಹೇಗುಂಟು ಅಂತ. ಟಪ್ಯಾರಿಯ ಬಬಲ್ ಕವರ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ನೋಡಿ, ಟಪ್ಯಾರಿಯ ಇದರ ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 2450. ಆನ್ಲೈನಲ್ಲಿ ಅಷ್ಟು ₹200 ಕಮ್ಮಿಗಿತ್ತು ಆರ್ಡ್ರ್ ಮಾಡಬೇಕಾದ್ರೆ. ನೋಡಿ, ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿದ್ದಾರೆ ಇದರ ಬಗ್ಗೆ, ಎಂತೆಲ್ಲ ಟೂಲ್ ಇದೆ, ಯಾವುದೆಲ್ಲ ಸೈಜ್ ಬರುತ್ತೆ ಅಂತ. ಇಲ್ಲಿ ಬರುತ್ತೆ, ರ್ಯಾಚೆಟ್ ಎಲ್ಲ ಇರುತ್ತೆ, ಸ್ಕ್ರೂ ಡ್ರೈವರು. ನೋಡುವ ಹೇಗುಂಟಂತ. ಓಕೆ, ಈ ಥರ ಇಲ್ಲಿ ಲಿಫ್ಟ್ ಮಾಡಿ ಈ ಥರ ತೆಗಿಲಿಕ್ಕೆ. ಓಕೆ, ಇದರಲ್ಲಿ ಎಲ್ಲ ಸ್ಕ್ರೂ ಡ್ರೈವರ್, ಸ್ಟಾರು, ಎಲೆನ್ ಕೀಸ್ ಎಲ್ಲ ಇದೆ, ಮೈನಸ್ ಕೂಡ ಇದೆ. ಇದು ಫುಲ್ಲು ನಮ್ಮದು ಸಾಕೆಟ್. ಇದು ಎಷ್ಟು ಸೈಜ್ವರೆಗೆ ಇದೆ? 14ವರೆಗೆ ಇದೆ. ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ ನೋಡಲಿಕ್ಕೆ. ಯೂಸ್ ಮಾಡಿ ನೋಡಬೇಕು ಹೇಗೆ ಬರ್ತದೆ ಅಂತ. ಎಲೆನ್ಕಿ ಕೊಟ್ಟಿದ್ದಾರೆ ಎರಡಲ್ಲ, ಎಷ್ಟಿದೆ? ಮೂರಿದೆ ಇದರಲ್ಲಿ. ಮತ್ತು ರ್ಯಾಚೆಟ್, ಇದು ರ್ಯಾಚೆಟ್ ಅಂತ. ಕೆಲವರಿಗೆ ಐಡಿಯಾ ಇರಲಿಕ್ಕಿಲ್ಲ ಇದು ಎಂತ ಅಂತ. ಇದು ಲೂಸನ್ ಮಾಡಲಿಕ್ಕೆ, ಟೈಟನ್ ಮಾಡಲಿಕ್ಕೆ ಯೂಸ್ ಆಗ್ತದೆ. ಅದು ಗೊತ್ತಾಗಲಿಕ್ಕಿಲ್ಲ ಕೆಲವರಿಗೆ ಎಂತ ಅಂತ. ಆ್ಯಕ್ಚುಲಿ ನಂಗೆ ಗೊತ್ತು, ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನೋಡಿ, ಆಮೇಲೆ ಹೇಳ್ತೆ. ಇದು ಯೂನಿವರ್ಸಲ್ ಜಾಯಿಂಟ್. ಕೆಲವು ಕಡೆ ಎಲ್ಲ ಟೂಲೆಲ್ಲ ಕರೆಕ್ಟಾಗಿ ಯೂಸ್ ಮಾಡಲಿಕ್ಕಾಗಲ್ಲ. ಸೊ ಅಲ್ಲಿ ಸ್ಟ್ರೈಟ್ ಟೂಲಲ್ಲಿ ಯೂಸ್ ಮಾಡಲಿಕ್ಕಾಗಲ್ಲ. ಕಾರ್ನರಲ್ಲೆಲ್ಲ ಇದ್ದರೆ ಈ ಜಾಯಿಂಟ್ ಯೂಸ್ ಮಾಡಿ, ರ್ಯಾಚೆಟಿಗೆ ಯೂಸ್ ಮಾಡಿ ರಿಮೂವ್ ಮಾಡ್ಬೋದು ಬೋಲ್ಟ್ ನಟ್ಟೆಲ್ಲ. ಇದು ಎಕ್ಸ್ಟೆನ್ಷನ್. ಇದು ಕೂಡ ಹಾಗೆ, ತುಂಬ ನಮ್ಮದು ಹ್ಯಾಂಡ್ ಕೆಲವು ಪಾಸ್ ಆಗೋದಿಲ್ಲ ಒಳಗೆ, ಅಲ್ಲಿ ಎಲ್ಲ ಇದು ಯೂಸ್ ಆಗ್ತದೆ, ಈ ಥರ ಟೂಲ್ ಎಲ್ಲ. ಇದು ಹ್ಯಾಂಡಲ್. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ನೋಡಲಿಕ್ಕೆಲ್ಲ. ಇದೆಂತ ಫ್ಲೆಕ್ಸಿಬಲ್ ಎಕ್ಸ್ಟೆನ್ಷನ್ ಬಾರ್. ಇದು ಸ್ಕ್ರೂ ಡ್ರೈವರ್. ಇದು ಇಲ್ಲಿ ಕೂಡ ಎಕ್ಸ್ಟೆನ್ಷನ್ ಯೂಸ್ ಮಾಡ್ಬೋದು. ಎಕ್ಸ್ಟೆನ್ಷನ್ ಯೂಸ್ ಮಾಡಿ ಹ್ಯಾಂಡಲ್ ಕೊಟ್ಟರೆ ಈಸಿ ಆಗುತ್ತಲ್ಲ ರೊಟೇಟ್ ಮಾಡಲಿಕ್ಕೆಲ್ಲ, ಆ ಥರ ಕೂಡ ಯೂಸ್ ಮಾಡ್ಬೋದು ಇದನ್ನು. ಓವರಾಲ್ ನೋಡಲಿಕ್ಕೆ ಚೆನ್ನಾಗಿದೆ ಅಲ್ಲ. ಒಳ್ಳೆ ಉಂಟು. ಇದೆಲ್ಲ ಎಲೆನ್ ಕೀಸ್. ಎಲೆನ್ ಕೀ ಅಂದರೆ ಈ ಥರ ಬರುತ್ತೆ ಶೇಪೆಲ್ಲ. ಇದರಲ್ಲಿ ಕೂಡ ಡಿಫ್ರೆಂಟ್ ಸೈಜ್ ಕೊಟ್ಟಿದ್ದಾರೆ. ಎಷ್ಟು ಉಂಟು ಎಲೆನ್ ಕೀಸ್? ತುಂಬ ಕೊಟ್ಟಿದ್ದಾರೆ. 1, 2, 3, ಅಲ್ಲಿ 3 ಇದೆ, 6. ಮೇಲ್ಗಡೆ ಇದು 3 ಸ್ಟಾರ್, ಇದು ಮೈನಸ್. ಇಲ್ಲಿ ಕೂಡ ಇದೆ ಸ್ಟಾರ್ 3. ಚೆನ್ನಾಗಿದೆ, ಯೂಸ್ ಆಗುತ್ತೆ ಟೂ ವೀಲರ್, ಸೈಕಲಿಗೆ, ಬೈಕಿಗೆ ಕೂಡ 14ವರೆಗೆ ಮಾತ್ರ. 14
ಹೌದು 14ವರೆಗೆ ಮಾತ್ರ. ವೀಲ್ ಬಿಚ್ಚಲಿಕ್ಕೆಲ್ಲ ಇದರಲ್ಲಿ ಆಗೋದಿಲ್ಲ, ಇದು ಸೈಜ್ ಚಿಕ್ಕದಾಯಿತು. ಇದು 14 ಅಲ್ಲ, 14 ಆಗೋದಿಲ್ಲ, ದೊಡ್ಡದಿರುತ್ತೆ ವೀಲ್ ಇದು. ಇಲ್ಲಿ ಹೆಸರು ಕೂಡ ಇದೆ, ಗೊತ್ತಾಗುತ್ತೆ ಇಲ್ಲಿ ಯೂನಿವರ್ಸಲ್ ಜಾಯಿಂಟ್. ಇದು ಹೆಕ್ಸ್ ಕೀ LN ಕೀ ಅಂತ ಹೇಳ್ತಾರೆ ಇದಕ್ಕೆ. ಇದು ಎಕ್ಸ್ಟೆನ್ಷನ್ ಬಾರ್ ಚಿಕ್ಕದು, 100 mm ಇದು 100 mm, ಇದು 50 mm, ಇದು 100 mm ಎಕ್ಸ್ಟೆನ್ಷನ್ ಬಾರ್. ಇದು T ಹ್ಯಾಂಡಲ್, ಅದೇ ಹ್ಯಾಂಡಲ್ ಇದು ಫ್ಲೆಕ್ಸಿಬಲ್ ಎಕ್ಸ್ಟೆನ್ಷನ್ ಬಾರ್. ಇದು ಸ್ಪಿನ್ನರ್ ಹ್ಯಾಂಡಲ್. ಇದು ಲಾಸ್ಟ್, ಇದು ರ್ಯಾಚೆಟ್ ಯೂಸ್ ಮಾಡೋದು ಹೇಗೆ ಹೇಳ್ತೇವೆ. ಇಲ್ಲಿ ಹಿಂದುಗಡೆ ಪ್ರೆಸ್ಸಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಇದು ಪ್ರೆಸ್ಸಿಂಗ್ ಅದೇ, ಈ ಸಾಕೆಟ್ ಇನ್ಸರ್ಟ್ ಮಾಡುವಾಗ ರಿಮೂವ್ ಮಾಡುವಾಗ ಪ್ರೆಸ್ ಮಾಡಿ ಇನ್ಸರ್ಟ್ ಮಾಡಬೇಕು. ಇಲ್ಲಿ ಚಿಕ್ಕ ಬಾಲ್ಸ್ ಇದೆಯಲ್ಲ, ಚಿಕ್ಕ ಬಾಲ್ಸ್ ಕೊಟ್ಟಿದ್ದಾರೆ. ನಾವು ಪ್ರೆಸ್ ಮಾಡುವಾಗ ಆ ಬಾಲ್ಸ್ ಒಳಗೋಗ್ತದೆ. ಆವಾಗ ಈ ಸಾಕೆಟನ್ನು ನಾವು ಈಸಿಯಾಗಿ ಇನ್ಸರ್ಟ್ ರಿಮೂವ್ ಮಾಡ್ಬೋದು. ಇದು ಪ್ರೆಸ್ ಮಾಡಿಯೇ ಇನ್ಸರ್ಟ್ ರಿಮೂವ್ ಮಾಡಿದರೆ ಒಳ್ಳೆಯದು, ಇಲ್ಲಾದರೆ ಇದು ಡ್ಯಾಮೇಜ್ ಆಗ್ತದೆ. ಸೊ ಪ್ರೆಸ್ ಮಾಡಿ ಯೂಸ್ ಮಾಡಬೇಕು ಇದನ್ನು. ನೋಡಿ ಈ ಥರ. ಇದು ರ್ಯಾಚೆಟ್, ಇದೆಯಲ್ಲ ಇಲ್ಲಿ ಕ್ಲಿಪ್ ಥರ, ರೈಟ್ ಲೆಫ್ಟಿಗೆ ಯೂಸ್ ಮಾಡಲಿಕ್ಕೆ ಹೇಗೆ ಅಂತ ಒಂದು ಬೋಲ್ಟ್ ರಿಮೂವ್ ಮಾಡಿ ತೋರಿಸ್ತೆ ಬೈಕಲ್ಲಿ, ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದು ಯಾವ ಥರ ಯೂಸ್ ಆಗ್ತದೆ ಅಂತ. ಈ ರ್ಯಾಚೆಟ್ ಇದರಲ್ಲಿ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ಯೂಸ್ ಆಗ್ತದೆ. ನಾನು ಹೇಳ್ತೆ ಎಂತಕ್ಕೆ ಈ ಥರ ರ್ಯಾಚೆಟ್ ಕೊಟ್ಟಿದ್ದಾರೆ ಅಂತ. ನೋಡಿ, ನಾನು ಯಾವಾಗ ಹೇಳಿದೆಲ್ಲ ರ್ಯಾಚೆಟ್, ಇದು ಹೇಗೆ ಯೂಸ್ ಮಾಡೋದು ನಾನು ತೋರಿಸ್ತೇನೆ ಇವಾಗ. ನೋಡಿ, ಇವಾಗ ನಮಗೆ ಲೂಸ್ ಮಾಡಬೇಕು. ಲೂಸ್ ಮಾಡಲಿಕ್ಕಿದ್ರೆ ಇದನ್ನು ಈ ಥರ ಈ ಕಡೆ ಸೈಡ್ ಲಾಕ್ ಈ ಕಡೆ ಮಾಡಬೇಕು. ಹೀಗೆ ಲೂಸ್ ಮಾಡ್ತಾ ಇರಬೇಕಾದ್ರೆ ಪುನಃ ಲಿಫ್ಟ್ ಮಾಡಬೇಕಂತಿಲ್ಲ ಟೂಲ್ನ. ನೋಡಿ, ಅದು ಇದ್ದಲ್ಲೇ ಇರ್ತದೆ. ನೋಡಿ, ನಾನು ಪದೇ ಲಿಫ್ಟ್ ಮಾಡ್ತಾ ಇರಬೇಕಂತಿಲ್ಲ. ಹೀಗೆ ಲೂಸ್ ಮಾಡಬೇಕಾದ್ರೆ ಲಿಫ್ಟ್ ಮಾಡಿ ಲೂಸ್ ಮಾಡೋದು, ಲಿಫ್ಟ್ ಮಾಡಿ ಲೂಸ್ ಆ ಥರ ಮಾಡಬೇಕಂತಿಲ್ಲ. ಇವಾಗ ಟೈಟ್ ಮಾಡಲಿಕ್ಕಿದ್ರೆ ಇದನ್ನು ಈ ಕಡೆ ಲಾಕ್ ಮಾಡಿ ಹೀಗೆ. ಟೂಲ್ ಲಿಫ್ಟ್ ಮಾಡಬೇಕಂತಿಲ್ಲ ಪದೇ. ಇದು ಎಕ್ಸ್ಟೆನ್ಷನ್ ಈ ಥರ. ನೋಡಿ, ಈ ಥರ T ಹ್ಯಾಂಡಲ್ ಲೂಸ್ ಆ್ಯಂಡ್ ಟೈಟನ್ ಮಾಡಲಿಕ್ಕೆ ಈಸಿ ಆಗ್ತದೆ ಇದರಲ್ಲಿ. ಎಕ್ಸ್ಟೆನ್ಷನ್ ದೊಡ್ಡದು ಬೇಕಿದ್ರೆ ದೊಡ್ಡದು ಯೂಸ್ ಮಾಡ್ಬೋದು, ಇಲ್ಲಿ ಕೊಟ್ಟಿದ್ದಾರಲ್ಲ 100 mm. ಚಿಕ್ಕದು ಬೇಕಾದರೆ 50 mm ಇದೆ ಇಲ್ಲಿ. ಇದು ಫ್ಲೆಕ್ಸಿಬಲ್ ಎಕ್ಸ್ಟೆನ್ಷನ್, ಯೂಸ್ ಆಗ್ಬೋದು. ನೋಡಿ, ಕ್ವಾಲಿಟಿ ತುಂಬ ಇಷ್ಟ ಆಯ್ತು ಇದರದ್ದು. ನೋಡಬೇಕು, ಯೂಸ್ ಮಾಡಿ ಆದಮೇಲೆ ಗೊತ್ತಾಗ್ತದೆ ಹೇಗೆ ಉಂಟು ಅಂತ. ನೋಡು, ಆ್ಯಕ್ಚುಲಿ ನನಗೆ ಬೇಕಿತ್ತು. ನಮ್ಮದು 2 ವೀಲರಲ್ಲಿ ಕೆಲವು ಟೂಲ್ಸ್ ಎಲ್ಲ ಇಲ್ಲ ನನ್ನ ಹತ್ರ. ನೋಡುವ ಇದು ಯೂಸ್ ಆಗುತ್ತೆ ಅಂತ. ಆಯಿತು, ಇಷ್ಟೇ. ಟಪ್ಯಾರಿಯ ಬ್ರ್ಯಾಂಡ್ ಇದು. ಆ್ಯಕ್ಚುಲಿ ನನಗೆ ನಮ್ಮದು ಮೆಕ್ಯಾನಿಕ್ ಇದ್ದರು ಒಬ್ಬರು, ಗಣೇಶ್ ಅಣ್ಣ ಅಂತ, ಅವ್ರು ಸಜೆಸ್ಟ್ ಮಾಡಿದ್ದು ಈ ಬ್ರ್ಯಾಂಡ್ ಒಳ್ಳೆ ಬರ್ತದೆ. ನನ್ನ ಹತ್ರ ಇನ್ನೊಂದಿರೋದು ಸ್ಟ್ಯಾನ್ಲಿ ಅವರದ್ದು, ಅದರಲ್ಲಿ ರಿಂಗ್ ಸ್ಪಾನರ್ ಮತ್ತು ಓಪನ್ ಎಂಡ್ ಸ್ಪಾನರ್ ಮಾತ್ರ ಇರುತ್ತೆ. ಈ ಥರ ಸಾಕೆಟ್ ಇಲ್ಲ, ಇದಕ್ಕೆ ಸಾಕೆಟ್ ಹೇಳ್ತಾರೆ. ಈ ಥರದ್ದು ನಾನು ಫಸ್ಟ್ ಟೈಮ್ ತಗೊಂಡಿರೋದು. ನೋಡುವ ಇದರಲ್ಲಿ ಯಾವ ಥರ ಯೂಸ್ ಆಗುತ್ತೆ ಅಂತ. ಈ ಟೂಲ್ಸ್ ಒಳ್ಳೆಯದೆ, ಕ್ವಾಲಿಟಿ ಎಲ್ಲ. ಈ ಬಾಕ್ಸ್ ಕೂಡ ಒಳ್ಳೆಯದೆ. ಟಪ್ಯಾರಿಯ ಡೀಟೇಲ್ ಇದೆ ಅದರ ಬಗ್ಗೆ ಎಲ್ಲ.
ಮುಂಬೈಯಿಂದ ಬಂದಿರೋದು 2450. ಇದು ಈ ಥರ ಲಾಕ್ ಮಾಡಲಿಕ್ಕೆ ಮೇಲೆ ಲಾಕ್ ಮಾಡಿ ಪ್ರೆಸ್. ಆಯಿತು, ಇಷ್ಟೇ. ಇನ್ನು ನೆಕ್ಸ್ಟ್ ಯಾವುದು ಅನ್ಬಾಕ್ಸಿಂಗ್ ಮಾಡಲಿಕ್ಕಿದ್ರೆ ಅದರ ವಿಡಿಯೋದಲ್ಲಿ ಸಿಗುವ.